ವಿರೋಧದ ನಡುವೆಯೂ ತೆಲಂಗಾಣಕ್ಕೆ ನೀರನ್ನ ಹರಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಿಲುವಿನ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪತ್ರ ಬರೆದ ತಕ್ಷಣ ಸ್ಥಳೀಯ ರೈತರ ಅಹವಾಲನ್ನ ಕೂಡ ಗಮನದಲ್ಲಿ ಇಟ್ಟುಕೊಳ್ಳದೆ ನೆರೆ ರಾಜ್ಯಕ್ಕೆ ನೀರನ್ನ ಹರಿಬಿಟ್ಟಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಆಲಮಟ್ಟಿ ಡ್ಯಾಂನಿಂದ ರಾತ್ರೋರಾತ್ರಿ 1.27 ಟಿಎಂಸಿ ನೀರನ್ನ ತೆಲಂಗಾಣ ರಾಜ್ಯಕ್ಕೆ ಹರಿಬಿಡಲಾಗಿದೆ. ಜಲಸಂಪನ್ಮೂಲ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತೆಲಂಗಾಣದಿಂದ ಪತ್ರವನ್ನ ಬರೆಯಲಾಗಿತ್ತು. ಪತ್ರ ಬರೆದ ಬೆನ್ನಲ್ಲೇ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೃಷಿ ಹಾಗೆ ಕುಡಿಯುವ ನೀರಿಗಾಗಿ 5 ಟಿಎಂಸಿ ನೀರು ಹರಿಸಲಿಕ್ಕೆ ಮನವಿಯನ್ನ ಮಾಡಲಾಗಿತ್ತು. ಆಲಮಟ್ಟಿ ಡ್ಯಾಂನಿಂದ ರಾತ್ರೋರಾತ್ರಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ರೈತರ ವಿರೋಧದ ನಡುವೆನೂ ನೀರು ಹರಿಸಿರುವುದನ್ನ ಗಮನಿಸಿ ಪಕ್ಷ ಪ್ರೇಮವನ್ನ ಮೆರಿತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನ್ನೋ ಅನುಮಾನ. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಹೀಗಾಗಿ ನೀರು ಹರಿಸಿದ್ರು ಅನ್ನೋ ಆರೋಪ ರೈತರದ್ದು. ಆಲಮಟ್ಟಿ ಡ್ಯಾಂ ಮಟ್ಟ ಏರಿಕೆಗೆ ತೆಲಂಗಾಣ ವಿರೋಧ ವ್ಯಕ್ತಪಡಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೂಡ ಹಾಕಿದೆ. ಅದನ್ನ ವಾಪಸ್ ಪಡೆಯೋಕೆ ಕ್ರಮ ಕೈಗೊಳ್ಳಿ ರೈತ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ತೀವ್ರವಾದ ತರಾಟೆಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಣೆಕಟ್ಟಿಗೆ ಆಲಮಟ್ಟಿಯಿಂದ ನೀರನ್ನು ಹರಿಸಬಾರದು ತಿಳ್ಕೊಂಡು ನಾವು ಹಿಂದಿನ ದಿವಸನೇ ಮುಖ್ಯ ಅಭಿಯಂತರರು ಕೃಷ್ಣಾ ಭಾಗ್ಯ ಜಲ ನಿಗಮ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಒಕ್ಕಂಡ ಕರ್ನಾಟಕ ಸಂಘದಿಂದ ಚಳವಳಿ ಮಾಡಿ ಮನವಿಯನ್ನ ಕೊಟ್ಟಿದ್ದೆವು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ತಿಳ್ಕೊಂಡು ನಾವು ಮನವಿ ಮಾಡಿಕೊಂಡು ಕೂಡ ರಾತ್ರಿ 12 ಗಂಟೆಗೆ 1.27 ಟಿಎಂಸಿ ನೀರು ಹರಿಸುವ ಮೂಲಕ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ರೈತರಿಗೆ ಸರ್ಕಾರ ಇವತ್ತು ದೊಡ್ಡ ಅನ್ಯಾಯ ಮಾಡಿದೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಕೇವಲ ಈಗ ಜಲಾಶಯದಲ್ಲಿ 52.5 ಟಿಎಂಸಿ ಮಾತ್ರ ಬಾಕಿ ಇದೆ. ಅದರಲ್ಲಿ 17 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಹೊರತುಪಡಿಸಿದ್ರು ಕೇವಲ 34,998 ಟಿಎಂಸಿ ನೀರು ಬಾಕಿ ಅದ. ಇನ್ನೂ 3.5 ತಿಂಗಳು ನಮಗೆ ಬೇಸಿಗೆ ಅದ. ಅಷ್ಟೊಳಗಾಗಿ ನೀರು ಖಾಲಿ ಆಗ್ತದೆ. ಕುಡಿಯಕ್ಕೂ ಕೂಡ ನೀರಿನ ಒಂದು ತಾಪತ್ರಯ ಎದುರಾಗ್ತದೆ. ಜಾನುವಾರು ಕುಡಿಯಕ್ಕೆ ನೀರು ಸಿಗೋದಿಲ್ಲ. ನೋಡಿ, ನಮಗ್ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸೊ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ರೆ ತಪ್ಪೇನಿಲ್ಲ. ಹಂಗಲ್ಲ, ರೈತರ ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಮ್ಮ ಮಾರ್ಚ್ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ. ಅಷ್ಟು ಮಾತ್ರ ಅಲ್ಲ. ತೆಲಂಗಾಣ ಕಾಂಗ್ರೆಸ್ಸು, ಆಂಧ್ರ ಕರ್ನಾಟಕ ಕಾಂಗ್ರೆಸ್ ಈ ರೀತಿ ಯಾರು ಅಪಾದನೆ ಮಾಡ್ತಿದ್ರೆ ದಟ್ ಈಸ್ ವೆರಿ ರಾಂಗ್. ಬಗ್ಗೆ ಮಾತನಾಡಲಿಕ್ಕೆ ರೈತಪರ ಹೋರಾಟಗಾರರು ಅರವಿಂದ್ ಕುಲಕರ್ಣಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕುಲಕರ್ಣಿ ಸರ್. ನಮಸ್ಕಾರ ಮೇಡಮ್. ರಾಜ್ಯದ ರೈತರ ವಿರೋಧದ ನಡುವೆ ಕೂಡ ನೆರೆ ರಾಜ್ಯಕ್ಕೆ ನೀರು ಹರಿಸ್ತಾರೆ ಅಂತಂದ್ರೆ ಇದನ್ನ ಪಕ್ಷ ಪ್ರೇಮ ಅಂದಲೇ ಇನ್ನೇನ್ ಹೇಳಬೇಕು ಅಂತ? ಇದು 100% ಮೇಡಮ್. ಅಲ್ಲಿ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಈ ಪಕ್ಷದ ಹಿತದೃಷ್ಟಿಯಿಂದ ನೀರು ಹರಿಸ್ತಾ ಇದ್ದಾರೆ. ಈ ವಿಷಯವಾಗಿ ನಾವು ಕಳೆದ ಒಂದು ವಾರದಿಂದ ಆಲಮಟ್ಟಿಯ ಕೃಷ್ಣಾ ಭಾಗ್ಯ ಜಲ ನಿಗಮದ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಮನವಿ ಕೂಡ ಕೊಟ್ಟಿದ್ದೇವೆ ಮೇಡಮ್. ನಮ್ಮ ಜಿಲ್ಲೆಯ ಜನತೆಗೆ ಕುಡಿಯಕ್ಕೆ ನೀರಿಲ್ಲ. ಈ ಕೇವಲ ಆಲಮಟ್ಟಿ ಡ್ಯಾಮಿನಲ್ಲಿ ಇರ್ತಕ್ಕಂಥದ್ದು 51.557 ಟಿಎಂಸಿ ನೀರಿದೆ ರೀ. ಅದರಲ್ಲಿ 17 ಟಿಎಂಸಿ ಬಳಕೆಯ ನಿರ್ಬಂಧದ ನೀರನ್ನು ಹೊರತುಪಡಿಸಿದ್ರು ಕೂಡ 33.932 ಟಿಎಂಸಿ ಬಾಕಿ ಇದೆ ರೀ. ಇನ್ನು ಬಿಸಿಲು ಈಗ ತಾನೇ ಬೇಸಿಗೆ ಪ್ರಾರಂಭ ಆಗಿದೆ, ಬಿಸಿಲಿನ ಪ್ರಕೃತಿ ಹೆಚ್ಚಿದೆ. ಇನ್ನು ಸುಮಾರು ನಮಗೆ 3 ತಿಂಗಳಕ್ಕೂ ಮೇಲ್ಪಟ್ಟು ಬೇಸಿಗೆ ಬಿಸಿಲನ್ನ ಅನುಭವಿಸಬೇಕಾಗತ್ತೆ. ಇಂಥದ್ರಲ್ಲಿ ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಕೃಷಿಗಂತರೂ ನೀರು ಕೊಡೋದು ದೂರದ ಮಾತು. ಇಂಥದ್ರಲ್ಲಿ ತೆಲಂಗಾಣಕ್ಕೆ 5 ಟಿಎಂಸಿ ನೀರು ಕೊಟ್ಟು ತಿಳ್ಕೊಂಡು ಅವ್ರು ಹೇಳಿದ ಪ್ರಕಾರ ಇವತ್ತು ರಾಜ್ಯ ಸರ್ಕಾರ ಒತ್ತಿಗೆ ಕೊಟ್ಟು 3 ದಿನದಿಂದ ನೀರು ಹರಿಸ್ತಾ ಇದ್ದಾರೆ. ಈಗ ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚು ಮಾಡಬೇಕು ಅಂದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ, ಆದ್ರೆ ಇಲ್ಲಿ ನೀರು ಮಾತ್ರ ಬೇಕು. ನೀರು ಬೇಕು. ಈ ಸದ್ಯ ಅವರಿಗೆ ನೀರು ಅವಶ್ಯಕತೆ ಇದ್ದಾಗ ಆಲಮಟ್ಟಿ ಅಣೆಕಟ್ಟು ನೆನಪಾಗತ್ತೆ. ಅವಾಗ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧೀಕರಣ 524.256 ನೀರು ನಿಲ್ಲಿಸಿ ತಿಳ್ಕೊಂಡು ಆದೇಶ ಮಾಡಿದಾಗ ಇವರು ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ದಲ್ಲಿ ದಾವಾ ಮಾಡಿದ್ರು. ಅವಾಗ ಆಲಮಟ್ಟಿ ಅಣೆಕಟ್ಟು ಬೇಡ ಇತ್ತು ಎತ್ತರ ಮಾಡೋದು. ಈ ಸದ್ಯ ತಮ್ಮ ನೀರು ಬಂದ ತಕ್ಷಣ ಆಲಮಟ್ಟಿ ನೀರು ಅವಶ್ಯ ಇವರಿಗೆ ನೆನಪಾಗುತ್ತೆ.
ನಿನ್ನಿನ ದಿವಸ ನಮ್ಮ ಬಸವನಬಾಗೇವಾಡಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಕಬ್ಬು ಮತ್ತು ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ನಿನ್ನೆ ನಡೆದಂತ ಕೆಡಿಪಿ ಸಭೆಯಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ಅವರು ಮಾನವೀಯತೆ ದೃಷ್ಟಿಯಿಂದ ನೀರು ಬಿಟ್ಟಿದೆ ಅಂತ ಹೇಳ್ತಾರೆ ಅವರು. ಹಂಗಾರೆ ಇಲ್ಲಿ ರೈತರು ಏನು ಅಂತೆ ಮನುಷ್ಯರಲ್ವಾ? ಜನ ಮನುಷ್ಯರಲ್ವಾ? ಅವಳಿ ಜಿಲ್ಲೆಯ ರೈತರ ವಿಷಯದಲ್ಲಿ ಇವರು ರಾಕ್ಷಸ ಪ್ರವೃತ್ತಿಯನ್ನ ತೋರಿಸ್ತಾ ಇದ್ದಾರೆ ಸಚಿವರು. ಅಂದ್ರೆ ಒಟ್ಟಾರೆ ಏನಾಗಿದೆ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿನೂ ಕಾಂಗ್ರೆಸ್ ಸರ್ಕಾರ ಇದೆ. ಅವರ ಪಕ್ಷದ ಹಿತದೃಷ್ಟಿಯಿಂದ ನೀರು ಬಿಟ್ಟಿದ್ದಾರೆ ಹೊರತಾಗಿ ಈ ನಮ್ಮ ಜಿಲ್ಲೆಯ ರೈತರ ಬಗ್ಗೆ ಕಿಂಚಿತ್ತೂ ಕಳಕಳಿಲ್ಲ. ಲಕ್ಷಾಂತರ ಎಕರೆ ಜಮೀನು ಮನೆ ಮಟ್ಟ ಕಳ್ಕೊಂಡು ಬೀದಿ ಪಾಲ ಮಾಡಿಕೊಂಡು ದೊಡ್ಡ ತ್ಯಾಗ ಮಾಡಿದ್ದಾರೆ. ನಮಗ್ ನೀರು ಕೊಡ್ತಾ ಇಲ್ಲ. ಇವತ್ತು ನೆರೆಯ ರಾಜ್ಯ ಆಂಧ್ರ ತೆಲಂಗಾಣಕ್ಕೆ ನೀರು ಕೊಡ್ತಾ ಇದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ. ನಮ್ಮ ಜಿಲ್ಲೆಯ ರೈತರು ಇವ್ರಿಗೆ ಬೇಡಾಗಿದೆ. ನಮ್ಮ ರೈತರ ಕಳಕಳಿ ಕಿಂಚಿತ್ತಿಲ್ಲ. ಅವರಿಗೆ ಬರೀ ಅಧಿಕಾರ ಕುರ್ಚಿಗೋಸ್ಕರ ಸಾಯ್ತಾ ಇದ್ದಾರೆ. ಈಗ ನೀವು ಪ್ರತಿಭಟನೆ ಮಾಡ್ತೀರಿ, ವಿರೋಧ ವ್ಯಕ್ತಪಡಿಸ್ತೀರಿ, ಆದ್ರೆ ಅದಕ್ಕೆ ಮಾನ್ಯತೆ ಸಿಗಬೇಕಲ್ಲ ಸರ್ಕಾರದ ಗಮನ ಸೆಳೆಯಕ್ಕೆ ಏನ್ ಮಾಡ್ತೀರಿ ಅಂತ. ಈಗ ಅನಿವಾರ್ಯ ನಾವು ಕೃಷ್ಣ ಭಾಗ್ಯ ಜಲ ನಿಗಮದ ಸಿಹಿ ಕಚೇರಿಯನ್ನ ನಾವು ಬೀಗ ಜರಿದು ಧರಣಿ ಕೂಡುವಂತ ವ್ಯವಸ್ಥೆ ಮಾಡ್ತಾರೆ ನಾವು. ಇವ್ರಿಗೆ ಮಾನ ಮರ್ಯಾದೆ ಏನಿಲ್ಲ, ಎಲ್ಲ ಬಿಟ್ಟು ನಿಂತಿದ್ದಾರೆ ಇವರು. ಒಟ್ಟ ನೀರನ್ನ ಅವರಲ್ಲಿ ಮತ್ತೆ ಹೇಳ್ತಾರೆ ಶಿವಂ ಪಾಟೀಲ್ರು, ನಾವು ಕೆಲವೊಂದು ಬಾರಿ ಏನದ ಮಹಾರಾಷ್ಟ್ರ ಸರ್ಕಾರಕ್ಕೆ ದುಡ್ಡು ಕೊಟ್ಟು ನಾವು ನೀರು ತರಿಸ್ಕೊಂಡು ಅಂತ ಹೇಳಿದಾರೆ ಕೊನೆಯದಿಂದ. ಅಂದ್ರೆ ಇವರು ಈ ನೀರನ್ನು ಕೂಡ ದುಡ್ಡು ತಗೊಂಡು ನೀರು ಮಾರ್ತಾರಂತಕ್ಕಂಥದ್ದು ನಮ್ದು ಆಪಾದನೆ. ಮತ್ತೆ ಅವರಾಗೆ ಒಪ್ಕೊಂಡಿದ್ದಾರೆ ನಿನ್ನೆ ಶಿವಂ ಪಾಟೀಲ್. ಒಂದೊಂದು ಬಾರಿ ಕೆಲವೊಂದು ಸಂದರ್ಭದಲ್ಲಿ ಕೊನೆಯದಿಂದ ನೀರನ್ನು ನಾವು ಬಿಡಿಸಬೇಕಾದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಬಿಡಿಸೋಣ ಅಂತ ಉದಾಹರಣೆ ಕೂಡ ಇದಾವೆ ಅಂತ ಹೇಳಿದಾರೆ ಅವರು. ಅಂದಾಗ ಇವರು ದುಡ್ಡು ಕೊಟ್ಟು ನೀರು ಬಿಡಿಸೋತ ನಾಳೆ ದುಡ್ಡು ತಗೊಂಡು ನೀರು ಬಿಡಿಸಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಈಗ 3 ದಿವಸದಿಂದ ನೀರು ಬಿಟ್ಟಿರೋದಂದ್ರೆ ದುಡ್ಡು ತೆಗೆದುಕೊಂಡೇ ನೀರು ಬಿಟ್ಟಾರಲ್ಲ ಇವರು. ಅವ್ರ ಬಾಯಿನೇ ಬಂದಿರತಕ್ಕಂತ ಮಾತಿದು. ಅವಳಿ ಜಿಲ್ಲೆಯ ರೈತರ ಬದುಕನ್ನ ಇವರು ಹಸನು ಮಾಡ್ತಾ ತಿಳ್ಕೊಂಡು ಬಹಳ ಒಂದು ಆಲೋಚನೆಯಲ್ಲಿ ರೈತರು ಲಕ್ಷಾಂತರ ಎಕರೆ ಭೂಮಿಯನ್ನ ಬಿಟ್ಟುಕೊಟ್ಟಿದ್ದಾರೆ. ವಿರೋಧದ ನಡುವೆಯೂ ತೆಲಂಗಾಣಕ್ಕೆ ನೀರನ್ನ ಹರಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಿಲುವಿನ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪತ್ರ ಬರೆದ ತಕ್ಷಣ ಸ್ಥಳೀಯ ರೈತರ ಅಹವಾಲನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಳದೆ ನೆರೆ ರಾಜ್ಯಕ್ಕೆ ನೀರನ್ನ ಹರಿಬಿಟ್ಟಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಆಲಮಟ್ಟಿ ಡ್ಯಾಂನಿಂದ ರಾತ್ರೋರಾತ್ರಿ 1.27 ಟಿಎಂಸಿ ನೀರನ್ನ ತೆಲಂಗಾಣ ರಾಜ್ಯಕ್ಕೆ ಹರಿಬಿಡಲಾಗಿದೆ. ಜಲಸಂಪನ್ಮೂಲ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತೆಲಂಗಾಣದಿಂದ ಪತ್ರವನ್ನ ಬರೆಯಲಾಗಿತ್ತು. ಪತ್ರ ಬರೆದ ಬೆನ್ನಲ್ಲೇ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೃಷಿ ಹಾಗೆ ಕುಡಿಯುವ ನೀರಿಗಾಗಿ 5 ಟಿಎಂಸಿ ನೀರು ಹರಿಸಲಿಕ್ಕೆ ಮನವಿಯನ್ನ ಮಾಡಲಾಗಿತ್ತು. ಆಲಮಟ್ಟಿ ಡ್ಯಾಂನಿಂದ ರಾತ್ರೋರಾತ್ರಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ರೈತರ ವಿರೋಧದ ನಡುವೆನೂ ನೀರು ಹರಿಸಿರುವುದನ್ನ ಗಮನಿಸಿ ಪಕ್ಷ ಪ್ರೇಮವನ್ನ ಮೆರಿತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನ್ನೋ ಅನುಮಾನ. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಹೀಗಾಗಿ ನೀರು ಹರಿಸಿದ್ರು ಅನ್ನೋ ಆರೋಪ ರೈತರದ್ದು. ಆಲಮಟ್ಟಿ ಡ್ಯಾಂ ಮಟ್ಟ ಏರಿಕೆಗೆ ತೆಲಂಗಾಣ ವಿರೋಧ ವ್ಯಕ್ತಪಡಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೂಡ ಹಾಕಿದೆ. ಅದನ್ನ ವಾಪಸ್ ಪಡೆಯೋಕೆ ಕ್ರಮ ಕೈಗೊಳ್ಳಿ ರೈತ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ತೀವ್ರವಾದ ತರಾಟೆಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಣೆಕಟ್ಟಿಗೆ ಆಲಮಟ್ಟಿಯಿಂದ ನೀರನ್ನು ಹರಿಸಬಾರದು ತಿಳ್ಕೊಂಡು ನಾವು ಮುಂದಿನ ದಿವಸನೇ ಮುಖ್ಯ ಅಭ್ಯಂತರರು ಕೃಷ್ಣ ಭಾಗ್ಯ ಜಲ ನಿಗಮ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಒಕ್ಕಂಡ ಕರ್ನಾಟಕ ಸಂಘದಿಂದ ಚಳವಳಿ ಮಾಡಿ ಮನವಿಯನ್ನ ಕೂಡ ಕೊಟ್ಟಿದ್ದೆವು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ತಿಳ್ಕೊಂಡು ನಾವು ಮನವಿ ಮಾಡಿಕೊಂಡು ಕೂಡ ರಾತ್ರಿ 12 ಗಂಟೆಗೆ 1.27 ಟಿಎಂಸಿ ನೀರು ಹರಿಸುವ ಮೂಲಕ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಸರ್ಕಾರ ಇವತ್ತು ದೊಡ್ಡ ಅನ್ಯಾಯ ಮಾಡಿದೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಕೇವಲ ಈಗ ಜಲಾಶಯದಲ್ಲಿ 52.5 ಟಿಎಂಸಿ ಮಾತ್ರ ಬಾಕಿ ಇದೆ. ಅದರಲ್ಲಿ 17 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಹೊರತುಪಡಿಸಿದ್ರು ಕೇವಲ 34,998 ಟಿಎಂಸಿ ನೀರು ಬಾಕಿ ಅದ. ಇನ್ನೂ 3.5 ತಿಂಗಳು ನಮಗೆ ಬೇಸಿಗೆ ಅದ. ಅಷ್ಟೊಳಗಾಗಿ ನೀರು ಖಾಲಿ ಆಗ್ತದೆ. ಕುಡಿಲಿಕ್ಕೂ ಕೂಡ ನೀರಿನ ಒಂದು ತಾಪತ್ರಯ ಎದುರಾಗ್ತದೆ. ಜಾನುವಾರು ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ನೋಡಿ, ನಮಗ್ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸೊ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ರೆ ತಪ್ಪೇನಿಲ್ಲ. ಹಂಗಲ್ಲ, ರೈತರ ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು
ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ. ಇಷ್ಟು ಅಲ್ಲ, ತೆಲಂಗಾಣ ಕಾಂಗ್ರೆಸ್, ಆಂಧ್ರ ಕರ್ನಾಟಕ ಕಾಂಗ್ರೆಸ್ ಈ ರೀತಿ ಯಾರು ಆಪಾದನೆ ಮಾಡ್ತಿದ್ರೆ ದಟ್ ಈಸ್ ವೆರಿ ರಾಂಗ್. ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಪರ ಹೋರಾಟಗಾರರು ಅರವಿಂದ್ ಕುಲಕರ್ಣಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕುಲಕರ್ಣಿ ಸರ್. ನಮಸ್ಕಾರ ಮೇಡಮ್. ರಾಜ್ಯದ ರೈತರ ವಿರೋಧದ ನಡುವೆ ಕೂಡ ನೆರೆ ರಾಜ್ಯಕ್ಕೆ ನೀರು ಹರಿಸ್ತಾರೆ ಅಂತಂದ್ರೆ ಇದನ್ನ ಪಕ್ಷ ಪ್ರೇಮ ಅಂದಲೇ ಇನ್ನೇನ್ ಹೇಳಬೇಕು ಅಂತ. ಇದು 100% ಮೇಡಮ್. ಅಲ್ಲಿ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಈ ಪಕ್ಷದ ಹಿತದೃಷ್ಟಿಯಿಂದ ನೀರು ಹರಿಸ್ತಾ ಇದ್ದಾರೆ. ಈ ವಿಷಯವಾಗಿ ನಾವು ಕಳೆದ ಒಂದು ವಾರದಿಂದ ಆಲಮಟ್ಟಿಯ ಕೃಷ್ಣಾ ಭಾಗ್ಯ ಜಲ ನಿಗಮದ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಮನವಿ ಕೂಡ ಕೊಟ್ಟಿದ್ದೇವೆ ಮೇಡಮ್. ನಮ್ಮ ಜಿಲ್ಲೆಯ ಜನತೆಗೆ ಕುಡಿಯಕ್ಕೆ ನೀರಿಲ್ಲ. ಈ ಕೇವಲ ಆಲಮಟ್ಟಿ ಡ್ಯಾಮ್ನಲ್ಲಿ ಇರತಕ್ಕಂಥದ್ದು 51.557 TMC ನೀರಿದೆ ರೀ. ಅದರಲ್ಲಿ 17 TMC ಬಳಕೆಯ ನಿರ್ಬಂಧದ ನೀರನ್ನು ಹೊರತುಪಡಿಸಿದ್ರು ಕೂಡ 33.932 TMC ಬಾಕಿ ಇದೆ ರೀ. ಇನ್ನು ಬಿಸಿಲು ಈಗ ತಾನೇ ಬೇಸಿಗೆ ಪ್ರಾರಂಭ ಆಗಿದೆ, ಬಿಸಿಲಿನ ಪ್ರಕೃತಿ ಹೆಚ್ಚಿದೆ. ಇನ್ನು ಸುಮಾರು ನಮಗೆ ಮೂರು ತಿಂಗಳಕ್ಕೂ ಮೇಲ್ಪಟ್ಟು ಬೇಸಿಗೆ ಬಿಸಿಲನ್ನ ಅನುಭವಿಸಬೇಕಾಗತ್ತೆ. ಇಂಥದ್ರಲ್ಲಿ ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಕೃಷಿಗಂತರೂ ನೀರು ಕೊಡೋದು ದೂರದ ಮಾತು. ಇಂಥದ್ರಲ್ಲಿ ತೆಲಂಗಾಣಕ್ಕೆ 5 TMC ನೀರು ಕೊಟ್ಟು ತಿಳ್ಕೊಂಡು ಅವ್ರು ಹೇಳಿದ ಪ್ರಕಾರ ಇವತ್ತು ರಾಜ್ಯ ಸರ್ಕಾರ ಒತ್ತಿಗೆ ಕೊಟ್ಟು 3 ದಿನದಿಂದ ನೀರು ಹರಿಸ್ತಾ ಇದ್ದಾರೆ. ಈಗ ಆಲ್ಮಟ್ಟಿ ಜಲಾಶಯದ ಎತ್ತರ ಹೆಚ್ಚು ಮಾಡಬೇಕು ಅಂದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ, ಆದ್ರೆ ಇಲ್ಲಿ ನೀರು ಮಾತ್ರ ಬೇಕು. ನೀರು ಬೇಕು. ಈ ಸದ್ಯ ಅವರಿಗೆ ನೀರು ಅವಶ್ಯಕತೆ ಇದ್ದಾಗ ಆಲ್ಮಟ್ಟಿ ಅಣೆಕಟ್ಟು ನೆನಪಾಗತ್ತೆ. ಅವಾಗ ನ್ಯಾಯಮೂರ್ತಿ ಬೃಹೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧೀಕರಣ 524.256 ನೀರು ನಿಲ್ಲಿಸಿ ತಿಳ್ಕೊಂಡು ಆದೇಶ ಮಾಡಿದಾಗ ಇವರು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ದಲ್ಲಿ ದಾವಾ ಮಾಡಿದ್ರು. ಅವಾಗ ಆಲ್ಮಟ್ಟಿ ಅಣೆಕಟ್ಟು ಬೇಡ ಇತ್ತು ಎತ್ತರ ಮಾಡೋದು. ಈ ಸದ್ಯ ತಮ್ಮ ನೀರು ಬಂದ ತಕ್ಷಣ ಆಲ್ಮಟ್ಟಿ ನೀರು ಅವಶ್ಯ ಇವರಿಗೆ ನೆನಪಾಗುತ್ತೆ. ನಿನ್ನಿನ ದಿವಸ ನಮ್ಮ ಬಸವನಬಾಗೇವಾಡಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಕಬ್ಬು ಮತ್ತು ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ನಿನ್ನೆ ನಡೆದಂತ ಕೆಡಿಪಿ ಸಭೆಯಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ಅವರು ಮಾನವೀಯತೆ ದೃಷ್ಟಿಯಿಂದ ನೀರು ಬಿಟ್ಟಿದೆ ಅಂತ ಹೇಳ್ತಿದಾರೆ. ಹಂಗಾರೆ ಇಲ್ಲಿ ರೈತರು ಏನು ಅಂತ ಮನುಷ್ಯರಲ್ವಾ? ಜನ ಮನುಷ್ಯರಲ್ವಾ? ಅವಳಿ ಜಿಲ್ಲೆಯ ರೈತರ ವಿಷಯದಲ್ಲಿ ಇವರು ರಾಕ್ಷಸ ಪ್ರವೃತ್ತಿಯನ್ನ ತೋರಿಸ್ತಾ ಇದ್ದಾರೆ ಸಚಿವರು. ಅಂದ್ರೆ ಒಟ್ಟಾರೆ ಏನಾಗಿದೆ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿನೂ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರ ಪಕ್ಷದ ಹಿತದೃಷ್ಟಿಯಿಂದ ನೀರು ಬಿಟ್ಟಿದ್ದಾರೆ ಹೊರತಾಗಿ ಈ ನಮ್ಮ ಜಿಲ್ಲೆಯ ರೈತರ ಬಗ್ಗೆ ಕಿಂಚಿತ್ತೂ ಕಳಕಳಿಲ್ಲ. ಲಕ್ಷಾಂತರ ಎಕರೆ ಜಮೀನು ಮನೆ ಮಟ್ಟ ಕಳ್ಕೊಂಡು ಬೀದಿ ಪಾಲ ಮಾಡಿಕೊಂಡು ದೊಡ್ಡ ತ್ಯಾಗ ಮಾಡಿದ್ದಾರೆ. ನಮಗ್ ನೀರು ಕೊಡ್ತಾ ಇಲ್ಲ. ಇವತ್ತು ನೆರೆಯ ರಾಜ್ಯ ಅಂದ್ರೆ ತೆಲಂಗಾಣಕ್ಕೆ ನೀರು ಕೊಡ್ತಾ ಇದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ. ನಮ್ಮ ಜಿಲ್ಲೆಯ ರೈತರು ಇವ್ರಿಗೆ ಬೇಡಾಗಿದೆ. ನಮ್ಮ ರೈತರ ಕಳಕಳಿ ಕಿಂಚಿತ್ತಿಲ್ಲ, ಇವರಿಗೆ ಬರೀ ಅಧಿಕಾರ ಕುರ್ಚಿಗೋಸ್ಕರ ಸಾಯ್ತಾ ಇದ್ದಾರೆ. ಈಗ ನೀವು ಪ್ರತಿಭಟನೆ ಮಾಡ್ತೀರಿ, ವಿರೋಧ ವ್ಯಕ್ತಪಡಿಸ್ತೀರಿ, ಆದ್ರೆ ಅದಕ್ಕೆ ಮಾನ್ಯತೆ ಸಿಗ್ಬೇಕಲ್ಲ ಸರ್ಕಾರದ್ದು. ಸರ್ಕಾರದ ಗಮನ ಸೆಳೆಯಕ್ಕೆ ಏನ್ ಮಾಡ್ತೀರಿ ಅಂತ? ಈಗ ಅನಿವಾರ್ಯ ನಾವು ಕೃಷ್ಣ ಭಾಗ್ಯ ಜಲ ನಿಗಮದ ಸಿಹಿ ಕಚೇರಿಯನ್ನ ನಾವು ಬೀಗ ಜರಿದು ಧರಣಿ ಕೂಡುವಂತ ವ್ಯವಸ್ಥೆ ಮಾಡ್ತಾರೆ ನಾವು. ಇವ್ರಿಗೆ ಮಾನ ಮರ್ಯಾದೆ ಏನಿಲ್ಲ, ಎಲ್ಲ ಬಿಟ್ಟು ನಿಂತಿದ್ದಾರೆ ಇವರು. ಒಟ್ಟ ನೀರನ್ನ ಅದರಲ್ಲಿ ಮತ್ತೆ ಹೇಳ್ತಾರೆ ಶಿವಂ ಪಾಟೀಲ್ರು, ನಾವು ಕೆಲವೊಂದು ಬಾರಿ ಏನದ ಮಹಾರಾಷ್ಟ್ರ ಸರ್ಕಾರಕ್ಕೆ ದುಡ್ಡು ಕೊಟ್ಟು ನಾವು ನೀರು ತರಿಸ್ಕೊಂಡು ಅಂತ ಹೇಳಿದಾರೆ ಕೊನೆಯದಿಂದ. ಅಂದ್ರೆ ಇವರು ಈ ನೀರನ್ನು ಕೂಡ ದುಡ್ಡು ತಗೊಂಡು ನೀರು ಮಾರ್ತಾರಂತಕ್ಕಂಥದ್ದು ನಮ್ದು ಆಪಾದನೆ. ಮತ್ತೆ ಅವರಾಗೆ ಒಪ್ಕೊಂಡಿದ್ದಾರೆ ನಿನ್ನ ಶಿವಂ ಪಾಟೀಲ್. ಒಂದೊಂದು ಬಾರಿ ಕೆಲವೊಂದು ಸಂದರ್ಭದಲ್ಲಿ ಕೊನೆಯದಿಂದ ನೀರನ್ನು ನಾವು ಬಿಡಿಸಬೇಕಾದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಬಿಡಿಸೋಣ ಅಂತ ಉದಾಹರಣೆ ಕೂಡ ಇದಾವೆ ಅಂತ ಹೇಳಿದಾರೆ ಅವರು. ಅಂದಾಗ ಇವರು ದುಡ್ಡು ಕೊಟ್ಟು ನೀರು ಬಿಡಿಸೋತ ನಾಳೆ ದುಡ್ಡು ತಗೊಂಡು ನೀರು ಬಿಡಿಸಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಈಗ 3 ದಿವಸದಿಂದ ನೀರು ಬಿಟ್ಟಿರೋದಂದ್ರೆ ದುಡ್ಡು ತೆಗೆದುಕೊಂಡೇ ನೀರು ಬಿಟ್ಟಾರಲ್ಲ ಇವರು. ಅವ್ರ ಬಾಯಿನೇ ಬಂದಿರತಕ್ಕಂತ ಮಾತಿದು. ಈ ಅವಳಿ ಜಿಲ್ಲೆಯ ರೈತರ ಬದುಕನ್ನ ಇವರು ಹಸನು ಮಾಡ್ತಾ ತಿಳ್ಕೊಂಡು ಬಹಳ ಒಂದು ಆಲೋಚನೆಯಲ್ಲಿ ರೈತರು ಲಕ್ಷಾಂತರ ಎಕರೆ ಭೂಮಿಯನ್ನ ಬಿಟ್ಟು ಕೊಟ್ಟಿದ್ದಾರೆ.